ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನ ಇಂಚಿಂಚು ಮಾಹಿತಿಯನ್ನ ಪೊಲೀಸರು ಸಂಗ್ರಹ ಮಾಡ್ತಾನೆ ಇದ್ದಾರೆ ಕೂಡ. ದರ್ಶನ್ ಆಪ್ತರು ಸಂಬಂಧಿಕರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ದರ್ಶನ್ ಮನೆ ಕೆಲಸದವರಿಗೂ ಕೂಡ ಫುಲ್ ಡ್ರಿಲ್ ಮಾಡಿದ್ದಾರೆ ಪೊಲೀಸರು. ಎಸ್ಪೆಷಲಿ ಜೂನ್ 8ನೇ ತಾರೀಕು, ಜೂನ್ 9ನೇ ತಾರೀಕು, ಅದಾದ್ಮೇಲೆ 3 ದಿವಸ ಏನೆಲ್ಲ ಪ್ರಕ್ರಿಯೆಗಳು ನಡೆಯಿತು, ಆರೋಪಿಗಳ ಚಲನವಲನ ಮತ್ತೆ ದರ್ಶನ್ ಅವರ ಚಲನವಲನ ಎಸ್ಪೆಷಲಿ ಆ ಬಗ್ಗೆ ಕೆಲಸದವರಿಂದ ಮಾಹಿತಿಯನ್ನ ಪೊಲೀಸರು ಪಡ್ಕೊಂಡಿದ್ದಾರೆ. ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು 3 ಜನ, 3 ಕೆಲಸಗಾರರ ಹೇಳಿಕೆಯನ್ನ ಪೊಲೀಸರು ದಾಖಲು ಮಾಡ್ಕೊಂಡಿದ್ದಾರೆ. ಪ್ರಮುಖವಾಗಿ ನಾನು ಆಗ್ಲೇ ಹೇಳಿದ್ನಲ್ಲ, ದರ್ಶನ್ ಎಷ್ಟೊತ್ತಿಗೆ ಬಂದ್ರು, 8ನೇ ತಾರೀಕು, 9ನೇ ತಾರೀಕು ಏನೆಲ್ಲ ಮಾಡಿದ್ರು, ಮೈಸೂರಿಗೆ ಹೋಗಕ್ಕೂ ಮುಂಚೆ ಏನೆಲ್ಲ ಆಕ್ಟಿವಿಟೀಸ್ ಮಾಡಿದ್ರು, ಯಾವಾಗ ಹೋದ್ರು, ಎಲ್ಲ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು. ಘಟನೆ ದಿನ ದರ್ಶನ್ ಜೊತೆ ಯಾರೆಲ್ಲ ಇದ್ರು, ಯಾವ ಬಟ್ಟೆಯನ್ನ ಅವ್ರು ಹಾಕಿದ್ರು, ಅದು ಯಾವ ಕಲರ್ ಬಟ್ಟೆ ಆಗಿತ್ತು, ಆಲ್ರೆಡಿ 8ನೇ ತಾರೀಕು ಅವ್ರೇನು ಬಟ್ಟೆ ಹಾಕಿದ್ರು ಆ ಶೆಡ್ಗೆ ಹೋದಾಗ ಥಳಿಸಿದಾಗ, ಸೊ ಆ ಬಟ್ಟೆಯನ್ನ ಪೊಲೀಸರು ಸೀಸ್ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲೂ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಸಿಕ್ಕಿತ್ತು. ಸೊ ಅವ್ರ ಬಟ್ಟೆಯನ್ನ ವಾಶ್ ಮಾಡಿರಲಿಲ್ಲ, ಟೆರೆಸ್ ಮೇಲೆ ಇಟ್ಟಿದ್ರು, ಮತ್ತೆ ಅವ್ರ ಶೂಸ್ ಸಿಕ್ಕಿರಲಿಲ್ಲ ಅವತ್ತು ಧರಿಸಿದ್ದು, ಅದು ವಿಜಯಲಕ್ಷ್ಮಿ ಅವರ ಅಪಾರ್ಟ್ಮೆಂಟ್ನಲ್ಲಿ ಸಿಕ್ಕಿತ್ತು ಅಂತ. ಒಟ್ಟಲ್ಲಿ ಕೆಲಸಗಾರರಿಂದ ಎಲ್ಲ ಮಾಹಿತಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಕಲೆ ಹಾಕಿದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನು ಕೊಡೋದಕ್ಕೆ ಪಟ್ಟಣಗೆರೆ ಶೆಡ್ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೇನ್ ಕನೆಕ್ಟೆಡ್ ಇದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಈಗ 1 ತಿಂಗಳಿಂದ ಏನೆಲ್ಲ ಇನ್ವೆಸ್ಟಿಗೇಷನ್ ಆಯಿತು ಅಂತ ಪಿನ್ ಟು ಪಿನ್ ಮಾಹಿತಿ ಆಗ್ಲೇ ಕೊಟ್ರಿ ನೀವು. ಈಗ ಮನೆ ಕೆಲಸದವರನ್ನು ಕೂಡ ತೀವ್ರ ವಿಚಾರಣೆ ಮಾಡಿದ್ದಾರೆ. 3 ಜನ ಕೆಲಸದವರು ಅಂತ ಗೊತ್ತಾಗಿದೆ. ಏನೆಲ್ಲ ಪ್ರಶ್ನೆಗಳನ್ನ ಅಧಿಕಾರಿಗಳು ಅವ್ರ ಹತ್ರ ಕೇಳಿದ್ದಾರೆ? ಶರ್ಮಿತಾ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಸುಮಾರು 180ಕ್ಕೂ ಅಧಿಕ ಸಾಕ್ಷ್ಯಗಳನ್ನು ಈಗಾಗಲೇ ತನಿಖೆ ಸಂದರ್ಭದಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಇದರ ಹೊರತಾಗಿಯೂ ಕೂಡ ಅಷ್ಟೇ ಮತ್ತಷ್ಟು ಸಾಕ್ಷಿಗಳನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ತರೋದಕ್ಕೆ ಪೊಲೀಸರು ಈಗಾಗಲೇ ಎಲ್ಲ ರೀತಿಯಂತ ತಯಾರಿಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಪೂರಕ ಎಂಬಂತೆ ದರ್ಶನ್ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತಹ ಬಾಬೂರ್ ಖಾನ್ ಆಗಿರ್ಬೋದು, ಅಮೀರ್ ಖಾನ್ ಆಗಿರ್ಬೋದು ಮತ್ತು ಸುಶೀಲಮ್ಮ, ಈ 3 ಜನರನ್ನು ಕೂಡ ಅಷ್ಟು ಈಗಾಗಲೇ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಕಾಮಾಕ್ಷಿಪಾಳ್ಯ ಪೊಲೀಸರು 3 ಜನರ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಜೂನ್ 8ನೇ ತಾರೀಕಿನ ನಟ ದರ್ಶನ್ ಅವರ ಕಾರ್ಯವೈಖರಿ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ಅವರಿಂದ ಕಲೆಕ್ಟ್ ಮಾಡಿದ್ದಾರೆ. ಅಂದ್ರೆ 8ನೇ ತಾರೀಕಿನಂದು ನಟ ದರ್ಶನ್ ಮನೆಗೆ ಎಷ್ಟೊತ್ತಿಗೆ ಬಂದ್ರು, ಮನೆಯಲ್ಲಿ ಎಷ್ಟೊತ್ತಿದ್ರು, ಮನೆಯಲ್ಲಿ ಅವರ ಆಕ್ಟಿವಿಟಿಗಳು ಯಾವ ರೀತಿ ಇತ್ತು, ಪದೇ ಫೋನ್ ಬರುವಂಥದ್ದು ಏನಾದರೂ ಆಗ್ತಿತ್ತು, ಅವರು ಟೆನ್ಷನ್ ಇಂದ ಓಡಾಡುವಂಥದ್ದಾಗಿರ್ಬೋದು, ಅಥವಾ ಈ ರೀತಿಯಾದಂತಹ ಏನಾದರೂ ಘಟನೆಗಳನ್ನು ನೀವು ನೋಡಿದ್ರ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಜೊತೆಗೆ 8ನೇ ತಾರೀಕಿನಂದೇ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ತಾರೆ. ದರ್ಶನ್ ಕೂಡ 8ನೇ ತಾರೀಕಿನಿಂದ ಇದೇ ಒಂದು ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ತದನಂತರ 8ನೇ ತಾರೀಕಿನಂದು ರೇಣುಕಾಸ್ವಾಮಿ ಕೊಲೆ ಆಗುತ್ತೆ. ಕೊಲೆ ಆದಂತಹ ಬಳಿಕ 9ನೇ ತಾರೀಕು ಬೆಳಗಿನ ಜಾವ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ಒಂದು ಪೂಜೆಯಲ್ಲೂ ಕೂಡ ಅಷ್ಟೇ ನಟ ದರ್ಶನ್ ಭಾಗಿಯಾಗ್ತಾರೆ. ತದನಂತರ ಮಧ್ಯಾಹ್ನದ ವೇಳೆಗೆ ಅವರು ಮೈಸೂರಿಗೆ, ಬೆಂಗಳೂರಿಂದ ಹೋಗ್ತಾರೆ. ಅಂದ್ರೆ 8 ಮತ್ತು 9ನೇ ತಾರೀಕಿನಂದು, ಅದರಲ್ಲೂ ಕೂಡ ಪ್ರಮುಖವಾಗಿ 8ನೇ ತಾರೀಕಿನಂದು ರಾತ್ರಿಯ ಬೆಳವಣಿಗೆಗಳ ಕುರಿತಾಗಿ ಕೂಡ ಈಗಾಗಲೇ ಮನೆಯಲ್ಲಿ ಕೆಲಸ ಮಾಡ್ತಿದ್ದರಿಂದ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ಪೊಲೀಸರು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ದರ್ಶನ್ ಅವತ್ತು ನೈಟ್ ಯಾವ ರೀತಿಯಾಗಿತ್ತು, ಏನಾದರೂ ಅವರು ಟೆನ್ಷನ್ಗೆ ಒಳಗಾಗುವಂಥದ್ದು ಏನಾದರೂ ಇತ್ತಾ, ಮತ್ತು ಅವರು ಯಾರ್ಯಾರನ್ನ ಭೇಟಿ ಮಾಡ್ತಿದ್ರು, ಅವತ್ತು ಮನೆಗೆ ಯಾರ್ಯಾರು ಬಂದಿದ್ರು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ಕಲೆಕ್ಟ್ ಮಾಡಿದರೆ. ಜೊತೆಗೆ ಪ್ರಮುಖವಾಗಿ ನಟ ದರ್ಶನ್ ಅವರು 8ನೇ ತಾರೀಕಿನಂದು ರಾತ್ರಿ ಮನೆಗೆ ಬಂದಂತ ಟೈಮ್ನಲ್ಲಿ ಯಾವೆಲ್ಲ ಬಟ್ಟೆಗಳನ್ನ ಧರಿಸಿದ್ರು, ಯಾವೆಲ್ಲ ಶೂ ಅನ್ನ ಧರಿಸಿದ್ರು, ಒಂದು ವೇಳೆ ಚಪ್ಪಲ್ ಏನಾದರೂ ಧರಿಸಿದ್ರು ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿ ಕಲೆಕ್ಟ್ ಮಾಡ್ತಿದ್ದಾರೆ. ಯಾಕೆ ಈ ರೀತಿಯಾದಂತಹ ಮಾಹಿತಿಗಳನ್ನ ಪೊಲೀಸರು ಕಲೆಕ್ಟ್ ಮಾಡ್ತಾರೆ ಅಂತಂದ್ರೆ, ಅವ್ರೇನಾದ್ರೂ ಮನೆ ಕೆಲಸದವ್ರು ಏನಾದರೂ ಪರ್ಟಿಕ್ಯುಲರ್ ಆದಂತಹ ಒಂದು ವಿಚಾರವನ್ನ ಪೊಲೀಸರ ಮುಂದೆ ಹೇಳಿದಂತಹ ವೇಳೆಯಲ್ಲಿ ಅವುಗಳನ್ನು ಕೂಡ ಅಷ್ಟೇ ಪೊಲೀಸರು ಸೀಸ್ ಮಾಡ್ಕೊಳ್ಬಹುದು. ಅದಕ್ಕೆ ಪೂರಕವಾದಂತಹ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಬಹುದು. ಅದಕ್ಕೆ ಪೂರಕವಾದಂತಹ CCTV ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹ ಮಾಡಬಹುದು. ಯಾಕಂದ್ರೆ ಈಗಾಗಲೇ ಪೊಲೀಸರು ದರ್ಶನ್ ಮನೆಯ DVR ಅನ್ನು ಕೂಡ ಈಗಾಗಲೇ ಸೀಸ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ದರ್ಶನ್ ಮನೆಗೆ ಬರುವಂತದ್ದಾಗಿರ್ಬೋದು, ಹೋಗುವಂತದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಅಷ್ಟೇ CC ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಇದರ ಹೊರತಾಗಿಯೂ ಕೂಡ ಅಷ್ಟೇ ಮನೆ ಕೆಲಸದವರು ಏನಾದರೂ ವಿಚಾರಗಳನ್ನ ಪೊಲೀಸರ ತನಿಖೆ ಸಂದರ್ಭದಲ್ಲಿ ಏನಾದರೂ ಬಾಯಿ ಬಿಟ್ರೆ ಅದನ್ನು ಕೂಡ ಅಷ್ಟೇ ಪ್ರಕರಣಕ್ಕೆ ಸಾಕ್ಷಿ ಅಂತಾನೆ ಕನ್ಸಿಡರ್ ಮಾಡ್ಕೊಂತಾರೆ. ಇವರನ್ನ ಸ್ಟೇಟ್ಮೆಂಟ್ ಅನ್ನು ಕೂಡ ರೆಕಾರ್ಡ್ ಮಾಡ್ಕೊಂತಾರೆ. ಒಟ್ಟಿನಲ್ಲಿ ಬಾಬಾರ್ ಖಾನ್, ಅಮೀರ್ ಖಾನ್ ಮತ್ತು ಸುಶೀಲಮ್ಮ, ಈ 3 ಜನರ ಸ್ಟೇಟ್ಮೆಂಟ್ ಗಳನ್ನು ಕೂಡ ಈಗಾಗಲೇ ರೆಕಾರ್ಡ್ ಮಾಡ್ಕೊಂಡಿದ್ದು, ಕಂಪ್ಲೀಟ್ ಆಗಿ ದರ್ಶನ್ 8 ಮತ್ತು 9ನೇ ದಿನದ ದಿನಚರಿ ಹೇಗಿತ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.